ಫೈನಲಿ ಎಸ್ ವಿ ಆರ್ ಇನ್ ಅಯೋಧ್ಯ. ಓಹೋ, ರಾಮ ಜನ್ಮಭೂಮಿ ಅಯೋಧ್ಯಗೆ ಸ್ವಾಗತ ಸುಸ್ವಾಗತ. ಎಸ್, ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಎವರ್ ಅಯೋಧ್ಯಕ್ಕೆ ಬೋರ್ಡ್ ನೋಡೀನಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ, ಭಾಳ ಎಮೋಷ್ನಲ್ ಆಗ್ತದ ನನಗೆ. ಶರಣರೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರಮ್ ವಾರಣಾಸಿ. ನಾವೀಗ ಇದೀವಿ ವಾರಣಾಸಿ. ಐ ಹೋಪ್ ಎಲ್ಲರೂ ವಾರಣಾಸಿ ವಿಡಿಯೋಸ್ ಎಂಜಾಯ್ ಮಾಡಿದ್ರು ಅನ್ಕೊಂತೀನಿ. ಕಾಶಿ ವಿಶ್ವನಾಥ, ಕಾಲ್ಭೈರವ, ಮೃತ್ಯುಂಜಯ ಟೆಂಪಲ್, ಅಸ್ಸಿ ಘಾಟ, ತಸಸ್ವಮೇಧ ಘಾಟ, ಗಂಗಾ ಆರತಿ ಎಲ್ಲನೂ ಭಾರಿ ಅಂದ್ರೆ ಭಾರಿ ಇದು ಆಯ್ತು, ದರ್ಶನ ಆಯಿತು. ಸೊ ಈಗ ಇಲ್ಲಿಂದ ಹೋಗೋ ಟೈಮ್. ಯಾರೇ ವಾರಣಾಸಿ ಬರೋರಿದ್ರೆ ಬರ್ರಿ, ಒಂದ್ಸರ್ತಿ ವಿಸಿಟ್ ಮಾಡ್ರಿ ಲೈಫ್ನಾಗ, ಒಂದ್ಸರ್ತಿ ಚೆರಿಶ್ ಮಾಡ್ರಿ. ಭಾರಿ ಅಂದ್ರೆ ಭಾರಿ ಇದೆ. ಸೊ ನಂಗಂತೂ ದರ್ಶನ ಭಾರಿ ಆಯಿತು. ಸೊ ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗ್ಯಾವ ಅನ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ವಾರಣಾಸಿಯಿಂದ ಹೋಗೋ ಟೈಮ್ ಆಗ್ಯದ. ಈಗ ಟೈಮ್ ಬಂದು ರಾತ್ರಿ ನಸಿಕಿನ 4 ಆಗ್ತದೆ. ಸೊ ಈಗ ಇಲ್ಲಿಂದ 200 ಕಿಲೋಮೀಟರ್ಸ್ ಅದ ಅಯೋಧ್ಯ. ಇಲ್ಲಿಂದ ಎಸ್ ನೋಡ್ಬೋದು, ಇಷ್ಟು ರೆಡಿ ಆಗ್ಯಾವೆ. ಬ್ಯಾಗಿಗೆಲ್ಲ ತೊಗೊಂಡೇನಿ. ಈಗ ಹೋಗ್ಬಿಡಮ್ಮಿ, ಚೆಕ್ಔಟ್ ಮಾಡಿ ಡ್ಯೂ. ಜೈ ಶ್ರೀರಾಮ್. ನಮ್ಮ ಪಯಣ ಸ್ಟಾರ್ಟ್ ಆಯ್ತು. ಈಗ ಇಲ್ಲಿಂದ ಯೂ ಟರ್ನ್ ಹಾಕಿ ಆಲ್ರೆಡಿ ಮಂದಿ ಓಡಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಎಸ್, ನಾವು ಸ್ಟೇ ಆಗಿದ್ದು ಇಲ್ಲಿ ಹೋಟೆಲ್ ಬನಾರಸ್ ಅಂತ ನೋಡ್ಬೋದು ನೀವು. ಈಗ ಇಲ್ಲಿಂದ ಹೋಗಂಬರ್ರಿ. ಟೈಮ್ ಆಗ 4:14 ನಿಮಿಷ. ರಾಮಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕು, ಪೆಟ್ರೋಲ್ ಖಾಲಿ ಆಗೈತಿ. ಈಗ ಹೋಗಮ್ಮ, ಜರ ಮುಂದಕ್ಕೆ ಹೋಗಿ ಒಂದು 50 ಕಿಲೋಮೀಟ್ರ್ ಆರಾಮ್ ಹೋಗ್ತದ. ಸೊ ಮುಂದೋಗಿ ಎಲ್ಲರೇ ಹಾಕ್ಸಂಬರ್ರಿ. ಐ ಹೋಪ್ ಏನೂ ಬಿಟ್ಟಿಲ್ಲ ಅನ್ಕೊತೀನಿ. ಚಾಲು ನೋಡ್ರಿ, ಬನಾರಸ್ನಾಗ ಲೈಟಿಂಗ್ ಗಿಟಿಂಗ್ ಎಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ. ಬನಾರಸ್, ಉತ್ತರ ಪ್ರದೇಶ್. ಯೋಗಿ ಆದಿತ್ಯನಾಥ್ ಅವರು ಮಸ್ತ್ ಕೆಲಸ ಮಾಡತ್ತಾರೆ ಈಗ ಇಲ್ಲಿ. ಸೊ ಬನಾರಸ್ ಮಸ್ತ್ ಸಿಟಿ, ಜರ ಓಲ್ಡ್ ಸಿಟಿ ಇದಲ್ಲ, ಹಂಗಾಗಿ ಜಾಗದ ಪ್ರಾಬ್ಲಮ್ ಅದ ಇಲ್ಲಿ. ಅಂದ್ರೆ ಭಾಳ ಹಳಿದದ ಇದು ವಾರಣಾಸಿ, ಒನ್ ಆಫ್ ದಿ ಓಲ್ಡೆಸ್ಟ್. ಚಲೋ, ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡಾಯ್ತು. ಈಗ ಲೈಟ್ ಗೇಟ್ ಹಚ್ಚಾಯ್ತು. ನಮ್ಮ ಜರ್ನಿ ರಾಮ ಜನ್ಮಭೂಮಿ ಅಯೋಧ್ಯ ಕಡೆ ಬರ್ರಿ. ಓಹೋ, ಒಂಥರ ಏನು ಪ್ರಾಣ ಪ್ರತಿಷ್ಠಾಪನೆ ಆದಾಗಿಂದ ಯಾವಾಗ ಹೋಗ್ತೀನಿ ಅನ್ಸಕತ್ತಿತ್ತು. ಈಗ ಹೋಗಿ ಬರಮ್ಮ, ಇಲ್ಲೇ ಪೆಟ್ರೋಲ್ ಹಾಕ್ಸೊಂಬಿಡಮೇನ ರಾಮಗೆ, ಇಲ್ಲೇ ಹಾಕ್ಸ್ಬಿಡಮ್, ಸುಮ್ಮನೆ ಯಾಕೆ ರಿಸ್ಕ್. पे अयोध्या अयोध्या मेरे राम, बोलो जय जय श्री राम. ಓ ವಾವ್, ನೋಡ್ರಿ ಇಲ್ಲಿ ಏನು ಬ್ಯೂಟಿಫುಲ್ ಅದ. ಫುಲ್ ಬ್ರಿಡ್ಜ್ ತುಂಬ ಲೈಟಿಂದ ಇದು ಮಾಡ್ರ. ಇದಕ್ಕೆ ಅಂತಾರೆ ವಾರಣಾಸಿ, ಬನಾರಸ್. ಇದಕ್ಕೆ ಬನಾರಸ್ ಅಂತಾರೆ, ಬನಾರಸ್. ಮೊದಲು ಹೆಸರಿದ್ದಿದ್ದು ಇದಕ್ಕೆ ಬನಾರಸ್ ಅಂತೆ. ಬಾಬು ಭಯ್ಯ, ಬನಾರಸ್ में आके पान नहीं खाए तो क्या खाए तुम? इड्डे ಬಂದು ಪಾನ್ ತಿಳಿಯಬೇಕ್ರೆ ನೀವು. ಒಂದು ಪಾನ ಮಸ್ತ್ ಇರ್ತದೆ ಪಾನ. ಇಲ್ಲಿನ ಪಾನ್ ಫೇಮಸ್ ನೋಡ್ರಿ. ಪಾನ್ ತಿನ್ರಿ ಪಾನ್. ನಾ ಏನು ಪಾನ್ ಹಾಕೊಂಡಿಲ್ಲ ಈಗ. ಸುಮ್ ಏನಂತೀರ ಪಬ್ಲಿಕ್? ನಮ್ಮ ಜರ್ನಿ ಇಲ್ಲಿ ತನಕ ಬೆಂಕಿ ಬಿರುಗಾಳಿ. ಓಹೋ ನೋಡ್ರಿ, ಅಯೋಧ್ಯ ಹೊಂಟೇವ ನಾವು. ಫೈನಲಿ ಡ್ರೀಮ್ ಕಮ್ ಟ್ರೂ ಆದಂಗಿದು. ಒನ್ ಮೋರ್ ಸ್ಟೇಟ್ ಕವರ್ಡ್, ಉತ್ತರ ಪ್ರದೇಶ್. ಮತ್ತೆ ಬರಮ್ಮ ಉತ್ತರ ಪ್ರದೇಶಿಗೆ. ಅಯೋಧ್ಯನೂ ಇರೋದು ಉತ್ತರ ಪ್ರದೇಶನಾಗೆ. ಮತ್ತು ನೆಕ್ಸ್ಟ್ ಟೈಮ್ ಹೇಳತ್ತೀನಿ ಉತ್ತರ ಪ್ರದೇಶ್. ಕೇಳ್ತಿರಲ್ಲ, ಅಮೂಲ್ ಡೈರಿ ಅಂತ ಇದೆ ನೋಡ್ರಿ, ಬಾನಸ್ ಡೈರಿ ಅಂತ. ಅಮೂಲ್ ದೊಡ್ಡ ಫ್ಯಾಕ್ಟ್ರಿ ಇದೆ ಉತ್ತರ ಪ್ರದೇಶದೊಂದು.
ಐ ಲವ್ ಬನಾರಸ್ಗೆ ಬಾನಸ್ ಅಂತ ಮಾಡ್ಯಾರವರು. ಅಮೂಲಿನ ಫ್ಯಾಕ್ಟ್ರಿ ಇದು ನೋಡಿದ್ರಲ್ಲ, ಮಸ್ತ್. ಸ್ಟಿಲ್ ನಾವೊಂದು 40 ಕಿಲೋಮೀಟ್ರ್ ಕವರ್ ಮಾಡೀನಿ. ಟೈಮ್ ಆಗ್ಯದ 5. ಇನ್ನೊಂದು ಸ್ವಲ್ಪ ಹೋಗೋಣ ಬರ್ರಿ. ಮಕ್ಕನ್ ಮಲಾಯು 2 ದಿನ ಆಯ್ತು ರಾಮಗೆ ಓಡಿಸಿದಿಲ್ಲ. ಆರಾಮ ನಮ್ಮ ಕುಂಡಿಗೂ ರೆಸ್ಟ್ ಸಿಕ್ತು, ರಾಮಗೂ ರೆಸ್ಟ್ ಸಿಕ್ತು. ಈ ಹೋಗೋಣ ಇಲ್ಲಿಂದ. ಫುಲ್ ರಾಮ್ ಗರಮ್ ಅಂದ್ರೆ ಗರಮ್ ಆಗಿದ್ದ. 2 ದಿನ ಹಿಂಗೆ ಓಡಿಸಿದ ಗಾಡಿ. 1300 ಕಿಲೋಮೀಟ್ರ್ ಡಿಂಗ್ ಡಾಂಗ್ ಆಗಿತ್ತು ಪೂರ್ತಿ. ನೋಡ್ರಿ ಈಗ ಮತ್ತೀಗ ಇದು ಅಯೋಧ್ಯಕ್ಕೆ ಹೋದ್ಮೇಲೆ ಮತ್ತೆ 2 ದಿನ ರೆಸ್ಟ್ ಸಿಕ್ತು ರಾಮಗ ಅಂತ. ಅದಾದ್ಮೇಲೆ ಮತ್ತೆ ಯಥಾ ರಾಜ ತಥಾ ಪ್ರಜಾ ಹೋಗ್ಬಿಡ್ಬೇಕು ಗುಲ್ಬರ್ಗಕ್ಕೆ ನಾವು ವಾಪಸ್. ರಾಮ್ ಇಸ್ ರೆಡಿ, ಎವ್ರಿ ಟೈಮ್ ಇಸ್ ರೆಡಿ. ಬಸ್ ಭಾಳ ಅಂದ್ರೆ ಭಾಳ ಥಂಡಿ ಇದೆ. ಫುಲ್ಲು ತಣ್ಣ ಪೂರ ಕೈಯೆಲ್ಲ ಫ್ರೀಸ್ ಆಲತ್ತವ. ಬ್ಯಾಸಿಗೆದಿಂದ ಇಂಥ ಪರಿ ಥಂಡಿ ಇದೆ ನೋಡ್ರಿ. ಇಲ್ಲಿ ಜರ ಒಂಥರ ಫಾಗ್ ಆಗ್ಯದ. ನೋಡ್ಬೋದು ಟೈಮ್ ಆಗ್ಯದ 5:30. ಇಷ್ಟು ಜಲ್ದಿ ಬೆಳಕಾಗ್ಬಿಟ್ಟದ ಇಲ್ಲಿ. ಎಲ್ಲ ಕಡೆ ಬ್ಯಾಸಿಗೆಯಿಂದ ಸ್ವಲ್ಪ ಜಲ್ದಿನೇ ಬೆಳಕಾಗ್ತದೆ. ನೋಡ್ಬೋದು ಮಸ್ತ್ ತಣ್ಣಗದ ಫುಲ್ ವೆದರ್. ಒಂದು 22-23 ಅದ, 20-22 ಇರ್ಬೋದು ಅನಿಸ್ತದ. ಮಸ್ತ್ ಚಿಲ್ಡ್, ಫುಲ್ ಬೆಂಕಿ ನಡೆದದ. ಇನ್ನು 130 ಕಿಲೋಮೀಟ್ರ್ ಒಳದ ಜಸ್ಟ್ ಅಯೋಧ್ಯಾಗ. ಯಾವಾಗ ಬೋರ್ಡ್ ನೋಡ್ತೀನಿ ಅಲ್ಲಗತ್ತಿನ ಅಯೋಧ್ಯೆಗೆ ಇಷ್ಟು ಕಿಲೋಮೀಟ್ರ್ ಅದ ಅಂಥೇಳಿ ಫುಲ್ ಏನಂತಾರ ಗೂಸ್ ಬಂಪ್ಸ್ ಬರತ್ತಾವ ನನಗೆ. ಹೀಗೆ ಯಾವಾಗ ಹೋಗಿ ಮುಟ್ತೀನಿ, ಯಾವಾಗ ರಾಮ್ ದರ್ಶನ ಮಾಡ್ತೀನಿ ಅಂಥೇಳಿ. ರಾಮಗೆ ತೊಗೊಂಡು ರಾಮ ಮಂದಿರ ಹೊಂಟೀನಿ. ರಾಮ್ ಥ್ಯಾಂಕ್ ಯು ಸೋ ಮಚ್. ಹೇಳಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನನಗೆ, ಹಂಗೆ ಅನ್ಸಕತ್ತದ. ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್ ಅಂತಾರಲ್ಲ. ಅಂಕಲ್ ನೀವು ಕ್ರಾಸ್ ಮಾಡ್ರಿ ಮೊದಲು. ಚಲೋ, ವಾವ್, ಬ್ಯೂಟಿಫುಲ್. ಎಲ್ಲರೇ ನಿಂದ್ರಸೊಂದು ಚಾಗಿ ಕಡಿಂಗ್ ಚಾಯ್ ಹೊಡ್ಯಾಮಂದು. ಎಲ್ಲರೇ ಜರ ವೆದರ್ ಥಂಡಗದ, ಫುಲ್ ಕೈಗೆ ಫ್ರೀಸ್ ಆಗ್ಯದ. ಎಸ್, ಜಸ್ಟ್ 130 ಕಿಲೋಮೀಟರ್ಸ್ ಟು ಗೋ. ಯಾವಾಗ ಈ ಥರ ಬೋರ್ಡ್ ನೋಡ್ತೀನಲ್ಲತ್ತಿನ, ಈಗ ಲಕ್ನೋ ಸುಲ್ತಾನ್ಪುರ ಅಂತ ಹಾಕಿರಲ್ಲ, ಅಯೋಧ್ಯೆ ಆಗಿ ಇಷ್ಟು ಕಿಲೋಮೀಟ್ರ್ ಅಂತ. ಮಸ್ತ್. ಗುಲ್ಬರ್ಗದಿಂದ ಅಯೋಧ್ಯ 1500 ಕಿಲೋಮೀಟರ್ ಸೋಲೋ ರೈಡ್. ಒಬ್ಬನೇ ಸುಮ್ಮಲ್ರಿ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಟಫ್, ಭಾಳ ಟಯರ್ಡ್ ಆಗ್ತದ. ಗಾಡಿ ಓಡಿಸ್ಬೇಕು, ಎಲ್ಲ ನೋಡ್ಬೇಕು, ರೋಡ್ ಖರಾಬ, ಹಾದಿ ಮಿಸ್ ಆಗೋದು. ಎಷ್ಟೇ ಮ್ಯಾಪ್ ಇದ್ರೂ ಒಂದೊಂದು ಸರ್ತಿ ಹಾದಿ ಮಿಸ್ ಆಗ್ತದೆ ನಿಮಗೆ. ಆದರೂ ಸುಮ್ಮಲ್ಲ 1500 ಕಿಲೋಮೀಟರ್ಸ್ ಸೋಲೋ ರೈಡ್. ಅದು ನೈಟ್ ರೈಡ್ ಮತ್ತು ಎಸ್ಪೆಷಲಿ ಭಾಳ ಅಂದ್ರೆ ಭಾಳ ಟಫ್ ಇತ್ತು. ಬಟ್ ಆದರೂ ಫೈನಲಿ ಅಂತೂ ಇಂತೂ ಒಂದು ಹಂತಕ್ಕೆ ಬಂದೈತಿ. 100 ಕಿಲೋಮೀಟ್ರ್ ಹೋದ್ರೆ ಅಯೋಧ್ಯೆ ರೀಚ್ ಆಗ್ತೀನಿ ನಾನು. ವಿಶ್ ಮಾಡಿರಿ ನನಗೆ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿರಿ, ಹೋಗಿ ರೀಲ್ಸ್ ಹಾಕ್ತೀನಿ. ಭಾಳ ಟಫ್ ಅಂದ್ರೆ ಭಾಳ ಟಫ್ ಇತ್ತು ನನಗೆ ಜರ್ನಿ. ಬಟ್ ಆದರೂ ಮುಗ್ಸಕ್ಕೆ ಬಂದಿದ್ದೆವು. ಇನ್ನೇನು ಅಯೋಧ್ಯೆ ರೀಚ್ ಆಗ್ತೀನಿ ಸ್ವಲ್ಪ 1 ಅವರ್ 2 ಅವರ್ನಾಗ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಇದೇ ಥರ ರೈಡ್ಸ್ ಎಲ್ಲ ಬರ್ತಿರ್ತಾವ, ನೀವು ಸಪೋರ್ಟ್ ಮಾಡಿದ್ರಂದ್ರೆ ನೋಡ್ರಿ. ಸೋಲೋ ರೈಡ್ 1500 ಕಿಲೋಮೀಟ್ರ್, ಅದು ಬೈಕ್ ಮ್ಯಾಗ. ಗುಲ್ಬರ್ಗದಿಂದ, ಬಿಸಿಲುನಾಡು ಗುಲ್ಬರ್ಗದಿಂದ, ಸುಮ್ಮನಲ್ಲ. ನಾನು ಏನು ಹೇಳ್ಬೇಕಂತ ಹೇಳಲಾಗ, ನನಗೆ ಎಕ್ಸ್ಪ್ರೆಸ್ ಮಾಡೋಕೆ ಬರಲಾಗದ. ರಾಮ ಮಂದಿರ ನಡೆದೀನಿ ನಾನು ಅಂತ. ಒಂದು ಕಡೆ ಖುಷಿ, ಒಂದು ಕಡೆ ಏನಂತಾರ, ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ, ಏನು ಹೇಳಿ ಅಂಥೇಳಿ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊತೀನಿ ನನ್ನ ಫೀಲಿಂಗ್. ಎಲ್ಲರ ಫೀಲಿಂಗ್ ಹಿಂಗೆ ಇರ್ತದೆ ಬಂದ್ರೆ ಇಲ್ಲಿ ರಾಮ ಮಂದಿರಕ್ಕೆ. ಸೊ ಒಂದು ಸರ್ತಿ ಲೈಫ್ನಾಗ ಬರ್ರಿ ರಾಮ ಮಂದಿರಕ್ಕೆ.
ನಾ ಇನ್ನೂ ನೋಡಿಲ್ಲ, ಈಗ ಹೋಗಿ ನೋಡ್ತೀನಿ. ಬರ್ರಿ, ಮಸ್ಟ್ ಆ್ಯಂಡ್ ವಿಸಿಟ್. ಎಲ್ಲ ಪ್ರತಿಯೊಬ್ಬರು ಹಿಂದೂವರು ಬಂದು ನೋಡ್ರಿ ರಾಮ ಮಂದಿರ, ಮಸ್ತ್. ಫೈನಲಿ ಫಸ್ಟ್ ಬೋರ್ಡ್ ನೋಡಿದ್ದೀನಿ ಅಯೋಧ್ಯೆಗೆ. ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ, ಭಾಳ ಖುಷಿ ಆಗ್ಲತ್ತದ. ಈಗ ನೋಡ್ಬೋದು 100 ಕಿಲೋಮೀಟ್ರ್ ಹೋಗ್ಬೋದು ಜಾಸ್ತಿ ಅಷ್ಟೇ ಅಯೋಧ್ಯಕ್ಕೆ ಹೋಗ್ಕೊಂಬಂದಂಗೆ. ಫುಲ್ ಖುಷಿ ಆಗ್ಲತ್ತದ, ಎಮೋಷ್ನಲ್ಲು ಆಗ್ಲತ್ತದ. ಅಯೋಧ್ಯ ಬೋರ್ಡ್ ಫಸ್ಟ್ ಬೋರ್ಡ್ ನೋಡಿನಿ ಇಲ್ಲಿ ಈ ರೋಡಿನ ಮ್ಯಾಗ. ಸೊ ಹೋಗಂಬರ್ರಿ. ಜೈ ಶ್ರೀರಾಮ್ ಎಲ್ಲರಿಗೆ. ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅದ ಅಯೋಧ್ಯ ಬೋರ್ಡ್ ನೋಡಿದ್ಮ್ಯಾಗ. ಸೋಲೋ ರೈಡು 1400 ಕಿಲೋಮೀಟ್ರ್ ಗುಲ್ಬರ್ಗಿಂದ ಅಯೋಧ್ಯಕ್ಕೆ ಬರ್ಬೇಕಂದ್ರೆ ಸುಮ್ಮನಲ್ರಿ. ಬರ್ರಿ ಅಯೋಧ್ಯಕ್ಕೆ ಹೋಗೋಣ, ಅಲ್ಲೇ ಸಿಗ್ತೀನಿ. ಇದು ಖುಷಿಗೆ ಆದ್ರೆ ನೀವು ಲೈಕ್, ಶೇರ್, ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಹೊಸ್ದಾಗಿ ನೋಡತ್ತೀರಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಿ. ಅಯೋಧ್ಯ ತೋರಿಸ್ತೀನಿ ಬರ್ರಿ ನಿಮಗೆ. ಜೈ ಶ್ರೀರಾಮ್. ಈ ಮುಂದೆ ಬರೋ ಊರ ಸುಲ್ತಾನ್ಪುರ್ ಅಂತ. ಯಾರೇ ಸುಲ್ತಾನ್ಪುರದವ್ರು ನೋಡತ್ತೀರ, ನಮ್ಮ ವಿಡಿಯೋ ನೋಡತ್ತೀರ, ಕಮೆಂಟ್ ಮಾಡಿರಿ ಹೋಗಿ. ಎರಡೂ ಸುಲ್ತಾನ್ಪುರ ಆಯಿತು, ಗುಲ್ಬರ್ಗ ಸುಲ್ತಾನ್ಪುರ ಆಯಿತು, ಉತ್ತರ ಪ್ರದೇಶ ಸುಲ್ತಾನ್ಪುರ ಆಯಿತು. ನೋಡ್ರಿ ಇಲ್ಲಿ ಭತ್ತ ಹೆಚ್ಚಿಗೆ ಬೆಳಿತಾರೆ ಅನಿಸ್ತದೆ. ಇಲ್ಲಿ ಫುಲ್ ಕಟಾವಿಗೆ ಬಂದು ನಿಂತದ ಈಗ ಎಲ್ಲ. ನೋಡ್ರಿ ಇಲ್ಲಿ ರಾಮ್ ಒಂದು ಕೋಟ್ಯಾಂತರ ಜನರ ಆಸ್ತಿ. ಇವ್ರು ಪೂರ್ವಜರು ರೀ, ನಮ್ದೆಲ್ಲ ಪೂರ್ವಜರು ಇವರು. ರಾಮ ಮಂದಿರ ಬರ್ಲಿಕ್ಕೆ 500 ವರ್ಷಗಳು ಮತ್ತು ವನವಾಸ ಮಾಡ್ದಂಗೆ ಆಯ್ತು. ಇದು ನಮಗೆ 500 ವರ್ಷಗಳು ಬೇಕಾಯ್ತು. ಇದು ಒಂಥರ ಎಲ್ಲರದು ಆಸ್ತಿ ಇದ್ದಂಗೆ, ಪೂರ್ವಜರು ಇವರು ನಮ್ಮದು. ರಾಮ್ ಕೋಟ್ಯಾಂತರ ಜನರ ಆಸ್ತಿ ಅಂತ ಹೇಳ್ಬೋದು. ಇದು 500 ವರ್ಷಗಳು ಬೇಕಾಯ್ತು ರಾಮ ಮಂದಿರಕ್ಕೆ ವಾಪಸ್ ಬರ್ಬೇಕಂದ್ರೆ. 500 ವರ್ಷಗಳ ಸತತ ಮತ್ತು ವನವಾಸ ಮಾಡ್ದಂಗೆ. ಇದು 14 ವರ್ಷ ಏನು ವನವಾಸ ಮಾಡಿದ್ದಲ್ಲ, ಅದೇ ಥರ ಮತ್ತು 500 ವರ್ಷಗಳು ವನವಾಸ ಆಯಿತು. ಅದೇನು 1528 ಬಾಬ್ರಿ ಮಸೀದ್ ಅಂತ ಕಟ್ಟಿದ್ರಲ್ಲ, ಅವಾಗಿಂದ ಈಗಿನ ತನ 2019 ತನ ಏನು ಸುಪ್ರೀಂ ಕೋರ್ಟ್ಲಿಂದ ಆರ್ಡ್ರ್ ಬಂತಲ್ಲ, 2019 ಆಗಸ್ಟ್ 5ನೇ ತಾರೀಕು ಭೂಮಿ ಪೂಜೆ ಆಯಿತು. ನಮ್ಮದು ಪರವಾಗಿ ಆದಮೇಲೆ ಭೂಮಿ ಪೂಜೆ ಆಯಿತು 19 ಆಗಸ್ಟ್ 2019ರಲ್ಲಿ. ಅವಾಗ ಭೂಮಿ ಪೂಜೆ ಆದಮೇಲೆ 2024 ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಯಿತು ರಾಮ್ಲಲ್ಲಾದು. ಅದೇ ರಾಮ ಮಂದಿರ ಅಯೋಧ್ಯದಾಗ ಮರಳಿ ರಾಮ ಮಂದಿರಕ್ಕೆ ಬಂದೇ ಬಿಟ್ಟ. ಇದು ಒಂದು ಏನು ರೀ ಹೆಮ್ಮೆ ಅನ್ಕೋಬೋದು ನಾವು. ಇಡೀ ಕೋಟಿ ಜನಸಂಖ್ಯೆಗೆ ಇದೊಂದು ಹೆಮ್ಮೆ ರಾಮ ಮಂದಿರದು. ಎಷ್ಟು ಜನ ಆಸೆ ಇತ್ತಿದು, ಕನಸು ಆಸೆ ಎಲ್ಲ ಈಗ ಈಡೇರದ. ಒಂದು ಏನಂತಾರ, ಅವ್ರವ್ರದ್ದು ಭಕ್ತಿ ತೋರ್ಸೋಕೆ ರಾಮ ಮಂದಿರಕ್ಕೆ ಹೊಂಟಾರ. ನಾವು ರಾಮ ಮಂದಿರಕ್ಕೆ ಹೊಂಟಿದ್ದೆವು. ನೀವು ಬರ್ರಿ, ಒಂದು ಸರ್ತಿ ಲೈಫ್ನಾಗ ಬಂದು ರಾಮ ಮಂದಿರ ದರ್ಶನ ಮಾಡ್ಕೊಂಡು ಹೋಗ್ರಿ. ರಾಮಲಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೆದದ, ಬಟ್ ರಾಮ್ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ಯದ. ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಭಕ್ತಾದಿಗಳೆಲ್ಲರೂ. ಏನು ಹೇಳೋಕ್ಕಾಗ್ತದೆ ಹೇಳ್ರಿ. ಇದ್ರ ಸಲುವಾಗಿ ಎಷ್ಟೊಂದು ಸಾವು ನೋವುಗಳು ಆಗ್ಯಾವ್ರಿ ರಾಮ ಮಂದಿರ ಸಲುವಾಗಿ. ಅವಾಗ ಎಷ್ಟು ಜನ ಹೋರಾಡ್ಯಾರ, ಎಷ್ಟೊಂದು ಹಿಂದೂ ಹುಲಿಗಳು ಇದ್ರ ಸಲುವಾಗಿ ತಮ್ಮ ಪ್ರಾಣನೇ ಬಲಿದಾನ ಮಾಡ್ಯಾರ ರಾಮ ಮಂದಿರ ಸಲುವಾಗಿ. ಆದರೂ 500 ವರ್ಷಗಳು ಬೇಕಾಯ್ತು. ಇದ್ರ ಸಲುವಾಗಿ ರಾಮ ಮಂದಿರ ಕಟ್ಟಬಾರ್ದಂತ ಹೇಳಿ ಇದು ಏನು ಸರ್ಕಾರ ಇತ್ತಲ್ಲ ಅವಾಗಿಂದು 24 ವಕೀಲಗಳನ್ನು ಲಾಯರ್ಗಳನ್ನ ರಾಮ ಮಂದಿರ ಕಟ್ಟಬಾರ್ದಂತ ಹೇಳಿ ಅಪೋಸಿಷನ್ನಾಗ ನಿಂತಿದ್ರು. ಅದೇ ಅಂದರೂ ನಮ್ಮ ಹಿಂದೂಗಳು ಬಿಡಲಿಲ್ಲ. ರಾಮ ಮಂದಿರ ನಮ್ಮ ಪರ. ಯಾಕಂದ್ರೆ ರಾಮ ಮಂದಿರ ನಮ್ಮ ಆಸ್ತಿ ರೀ. ರಾಮ ಮಂದಿರ ನಮ್ಮದು ರಾಮ ಮಂದಿರ ಕಟ್ಟೋ ಸಲಕ್ಕೆ ನೀವು ಯಾರು ವಕೀಲರಿಗೆಲ್ಲ ಹಚ್ಚಿ ಅಪೋಸಿಷನ್ ಮಾಡಿ. ಇದು ಹಿಂದೂಸ್ತಾನ, ಹಿಂದೂಗಳು ಇರ್ಲಾರ್ದೆ ಮತ್ತೆ ಯಾರು ಇರ್ಬೇಕಿಲ್ಲ. ರಾಮಂದಿದ್ದು ಜನ್ಮಭೂಮಿ. ಹಿಂದೂ ಮಂದಿರ ಕಟ್ಲಾರ್ದೆ ಮತ್ತೆ ಯಾವುದು ಕಟ್ತೀರಿ ಇಲ್ಲಿ? ಹಾಂ, ಹಿಂದೂಸ್ತಾನ. ನಿಮ್ಗೆ ಅಷ್ಟೆಲ್ಲ ಇದ್ರೆ ಬಿಟ್ಟು ಹೋಗ್ರಿ ದೇಶ. ಯಾಕಿರ್ತೀರಿ ಇಲ್ಲಿ? ನೀವು ರಾಮಿಗೆ ಅಪೋಸಿಷನ್ ಮಾಡಿ ನೀವು ಉಳಿತೀರ ಇಲ್ಲಿ ಭೂಮಿಯಿಂದಾಗ? ಹಾಂ, ನಿಮ್ಮ ಕರ್ಮ ಅನ್ನೋದು ನಿಮಗೆ ಬಿಡಲ್ಲ. ಆ ದೇವ್ರ ಲೆಕ್ಕ ಹಾಕ್ತಾನೆ ಎಲ್ಲದು. ಆ ದೇವರಿಗೆ ಲೆಕ್ಕ ಹಾಕ್ತೀರ ನೀವು ಬೇರೆ ಯಾರಿಗೋ ಮಾಡಿದಕ್ಕೆ ಲೆಕ್ಕ ಇಡ್ತಾನೆ ದೇವ್ರು. ಆ ದೇವ್ರಿಗೆ ನೀವು ಮಾಡಿದ್ರೆ ಲೆಕ್ಕ ಇಡಲ್ಲ. ನಿಮಗೆ ಕೊಡ್ತಾನೆ, ಚಂದ ಕೊಡ್ತಾನೆ ನಿಮಗೆ. ಈಗ ಆಲ್ರೆಡಿ ಒಂದು ಸರ್ತಿ ಕೊಟ್ಟಾನ, ಇನ್ನೊಂದು ಸರ್ತಿ ಕೊಡ್ತಾನೆ. ಏನು ಇದಕ್ಕೇನು ಹೇಳೋಕ್ಕಾಗಲ್ಲ. ಬೋಲೋ ಜೈ ಶ್ರೀರಾಮ್ ಎಲ್ಲರೂ.
ಎಲ್ಲರೂ ಕಮೆಂಟ್ನ ಜೈ ಶ್ರೀರಾಮ್ ಬರೀರಿ, ಜೈ ಶ್ರೀರಾಮ್. ಎಸ್, ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ಎಕ್ಸಿಟ್ ಆಗಿರ್ತಿದ್ದೀವಿ. ಹೈವೇ ಎಕ್ಸಿಟ್ ಆಗಿ ರಾಮ ಮಂದಿರ ಅಯೋಧ್ಯಾಗ ಲೆಫ್ಟ್ ತೊಗೊಂಡು ಎಂಟ್ರಿ ಆಗ್ತೀವಿ. ಈಗ ಎಂಟ್ರಿ ಪಾಯಿಂಟ್ ಟು ದಿ ಅಯೋಧ್ಯ. ರಾಮನಗರಿ ಅಯೋಧ್ಯ. ಎಲ್ಲ ಸ್ತಂಭಗಳೆಲ್ಲ ನೋಡ್ರಿ, ಇದೆಲ್ಲ ಲೈಟಿಂಗ್ದವ ಅನ್ನಿಸ್ತದೆ ಇದು. ಹಾಂ, ಒಳಗೆಲ್ಲ ಲೈಟವ, ಇನ್ನೂ ಓಪನ್ ಮಾಡಿಲ್ಲ, ಇನ್ನೂ ಮಾಡೋದ್ರದಾಗಾರ. ಮಸ್ತ್ ಮಾಡ್ಯಾರ ನೋಡ್ರಿ ರೋಡ್ ಗೀಡ್ ಎಲ್ಲ. ವಾ, ಸೂಪರ್. ಎಸ್, ಇದಕ್ಕೆ ಲೈಕ್ ಮಾಡ್ರಿ. ಅಯೋಧ್ಯಕ್ಕೆ ಬಂದೆವು ಫೈನಲಿ. ಎಸ್, ವಿ ಆರ್ ಇನ್ ಅಯೋಧ್ಯ. ಓಹೋ, ರಾಮ ಜನ್ಮಭೂಮಿ ಅಯೋಧ್ಯಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಏನದ ಇದು. ರಾತ್ರಿ ಒಂದು ರೌಂಡ್ ಬರ್ಬೇಕು. ಇಲ್ಲೆಲ್ಲ ಲೈಟಿಂಗ್ ಇನ್ನೂ ಚಾಲು ಆಗಿಲ್ಲ. ಈ ಅಲ್ಲಿ ನೋಡಿರ್ಬೋದಲ್ಲಿ ನೀವು ವಿಡಿಯೋದಾಗೆಲ್ಲ ಸೂರ್ಯ ಸ್ತಂಭ ಅದೇ ಥರ ಮಾಡೋ ಥರ ಅನಿಸ್ತೀವಲ್ಲ, ಸೂರ್ಯ ಸ್ತಂಭಗಳು. ನೋಡ್ರಲ್ಲಿ ಹನುಮಾನ್ ಗರಿ, ಶ್ರೀರಾಮ ಜನ್ಮಭೂಮಿ ಅಯೋಧ್ಯ ತೀರ್ಥಕ್ಷೇತ್ರ. ವಾವ್, ಏನು ಬ್ಯೂಟಿಫುಲ್ ರೀ ಇದು. ನೈಟ್ ರೈಡ್ ಬರ್ಬೇಕಲ್ಲ ಒಂದಿಲ್ಲಿ, ಮಸ್ತ್ ಇರ್ತದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಅಯೋಧ್ಯೆಗೆ ಸೋಲೋ ರೈಡ್ ಬಂದೀನಿ, ಇದ್ರ ಸಲುವಾಗಾದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಮತ್ತೆ ಇಂಥದ್ದು ಕಂಟೆಂಟ್ ತರ್ತೀವಿ. ಅಯೋಧ್ಯೆ ದರ್ಶನ ಮಾಡಿಸ್ತೀನಿ ಬರ್ರಿ ನಿಮ್ಗೆ, ಹನುಮಾನ್ ಗಡಿ ಅಯೋಧ್ಯೆದೆಲ್ಲ. ಹೋಪ್ ಈ ವಿಡಿಯೋ ಇಷ್ಟ ಆದ್ರೆ ಇಲ್ಲಿಗೆ ಮುಗ್ಸಾಮು. ಮತ್ತೊಂದು ಲಾಗ್ನ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಮರಣ ಶರಣು ಶರಣಾರ್ಥಿ, ಮತ್ತೆ ಸಿಗ್ತೀನಿ.